ದಿನಕ್ಕೊಂದು ಕಥೆ. ಚೈತ್ರ ಸಂಪುಟ ಕಥೆ 16. ಸಿಂಪಿಗ ಮತ್ತು ಪಿಶಾಚಿಗಳು. ಒಂದೂರಿನಲ್ಲಿ ಒಬ್ಬ ಸಿಂಪಿಗನೂ ಒಬ್ಬ ನೇಕಾರನೂ ಇದ್ದರು. ಅವರಿಗೊಮ್ಮೆ ಆ ಊರು ಬೇಸರ ಬಂದು ಪ್ರಪಂಚ ಸುತ್ತಿ ಬರಲು ತೀರ್ಮಾನಿಸಿದರು. ನೇಕಾರ ಬರಿಕೈಲಿ ಹೊರಟ. ಸಿಂಪಿಗ ತನ್ನ ಗಜಕಡ್ಡಿಯನ್ನೂ ಕತ್ತರಿಯನ್ನೂ ತೆಗೆದುಕೊಂಡು ಹೊರಟ. ಅವರು ಒಂದೆರಡು ದಿನ ನಡೆದರು. ನೇಕಾರನಿಗೆ ತನ್ನ ಮನೆಯ ನೆನಪಾಯಿತು. ನನ್ನ ಹೆಂಡತಿ ಮಕ್ಕಳು ಕನಸಿನಲ್ಲಿ ಬಂದಿದ್ದರಪ್ಪ, ನಾನು ಊರಿಗೆ ವಾಪಸ್ಸು ಹೋಗ್ತೀನಿ ಎನ್ನುತ್ತಾ ಅವನು ಹಿಂತಿರುಗಿ ಹೊರಟೇ ಹೋದ. ಸಿಂಪಿಗನೊಬ್ಬನೇ ಮುಂದುವರೆದ. ಕತ್ತಲಾಗುವ ಹೊತ್ತಿಗೆ ಅವನು ಒಂದು ಗೊಂಡಾರಣ್ಯಕ್ಕೆ ಬಂದಿದ್ದ. ರಾತ್ರಿ ಹೊತ್ತು ಕೆಳಗೆ ಮಲಗುವುದಕ್ಕಿಂತ ಮರದ ಮೇಲಿದ್ದರೆ ವಾಸಿ ಎಂದುಕೊಳ್ಳುತ್ತಾ ದಟ್ಟವಾದ ಮರದ ಬಳಿಗೆ ಹೋದ. ಆ ಮರಕ್ಕೆ ಏಣಿಯೊಂದನ್ನು ಒರಗಿಸಿ ಇಟ್ಟಿದ್ದರು. ಅನುಕೂಲವೇ ಆಯಿತು ಎಂದು ಸಿಂಪಿಗ ಏಣಿಯ ಮೆಟ್ಟಲುಗಳನ್ನು ಹತ್ತಿದ. ಆದರೆ ಮೆಟ್ಟಲು ಮುಗಿಯುವ ಸೂಚನೆಯೇ ಕಾಣಲಿಲ್ಲ. ಅವನ ಕಾಲು ಸೋಲುವ ಹೊತ್ತಿಗೆ ಗಟ್ಟಿ ನೆಲ ಸಿಕ್ಕಿತು. ಸದ್ಯಕ್ಕೆ ಬದುಕಿದೆ, ಇನ್ನು ಮಲಗಿಬಿಡುತ್ತೇನೆ ಎಂದುಕೊಂಡಾಗ ಬೆಳಕಿದ್ದ ಗುಡಿಸಲೊಂದು ಕಾಣಿಸಿತು. ಸಿಂಪಿಗನನ್ನು ಕಂಡ ಕೂಡಲೇ ತಟ್ಟೆ ಮುಖದ ಕೋರೆದಾಡಿಗಳಿದ್ದ ಪಿಶಾಚಿಯೊಂದು ಅಬ್ಬರಿಸುತ್ತಾ ಬಂತು. ಸಿಂಪಿಗನ ಎದೆ ನಡುಗಿತು. ಆದರೆ ಅವನು ಯುಕ್ತಿಗಾರ. ತಕ್ಷಣ ತನ್ನ ಕೈಯಲ್ಲಿದ್ದ ಕತ್ತರಿಯನ್ನು ಝಳಪಿಸುತ್ತಾ ನುಡಿದ. ಎಲೆ ಪಿಶಾಚಿ, ಬೇಗ ಹತ್ತಿರ ಬಾ. ದೇವರಿಗೆ ಚಳಿಗಾಲಕ್ಕೆ ಒಂದು ಕೋಟು ಹೊಲಿದು ಕೊಡಬೇಕಂತೆ. ನಿನ್ನ ಚರ್ಮ ಸುಲಿದು ಕೋಟಿನ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಕತ್ತರಿಸಿಕೋತೇನೆ. ಪಿಶಾಚಿ ಆಕೃತಿ ದೊಡ್ಡದಾದರೂ ಬುದ್ಧಿ 0. ಅದಕ್ಕೆ ಅದು ಹೆದರಿ, ಅಯ್ಯ ಸಿಂಪಿಗ, ನಿಂಗೆ ಒಂದು ಚೀಲ ಮುತ್ತು ರತ್ನ ಕೊಡ್ತೀನಿ, ದಮ್ಮಯ್ಯ ನನ್ನನ್ನು ಬಿಟ್ಬಿಡು, ಬೇರೆ ಪಿಶಾಚಿನ ಹುಡುಕಿಕೋ ಹೋಗು ಎನ್ನುತ್ತಾ ಗುಡಿಸಲಿನೊಳಗೆ ಹೋಗಿ ಒಂದು ಚೀಲವನ್ನು ತಂದು ಕೊಟ್ಟಿತು. ಸಿಂಪಿಗ ಅದನ್ನು ತೆಗೆದುಕೊಂಡು ಜೀವ ಉಳಿಯಿತಲ್ಲ ಎಂದುಕೊಳ್ಳುತ್ತಾ ಊರು ಸೇರಿದ. ಅವನ ಸಾಹಸವನ್ನು ಕೇಳಿದ ನೇಕಾರ, ಸಿಂಪಿಗ, ಈ ಸಾರಿ ನಾವಿಬ್ಬರೂ ಅಲ್ಲಿಗೆ ಹೋಗೋಣ ಬಾ ಎಂದು ಕರೆದ. ಸರಿ, ಇಬ್ಬರು ಮತ್ತೆ ಕಾಡಿಗೆ ಹೊರಟರು. ಏಣಿ ಹತ್ತಿ ಮೇಲೆ ಹೋದರು. ಈ ಸಾರಿ ಅಲ್ಲಿ ಗುಡಿಸಲಿಗೆ ಬದಲು ಮರವೊಂದಿತ್ತು. ಅದರ ಕೆಳಗೆ ಸುಮಾರು 20 ಪಿಶಾಚುಗಳು ಕುಳಿತು ಬೆಂಕಿ ಕಾಯಿಸಿಕೊಳ್ಳುತ್ತಾ ಏನನ್ನೋ ಪಠಿಸುತ್ತಿದ್ದವು. ಅವನು ನೋಡುತ್ತಲೇ ನೇಕಾರ ಥರಥರ ನಡುಗುತ್ತಾ ಉರುಳುತ್ತಾ ಹೋಗಿ ಪಿಶಾಚಿಗಳ ಮಧ್ಯೆ ಬಿದ್ದ. ಸಿಂಪಿಗ ಧೈರ್ಯ ತಂದುಕೊಂಡು ಇದ್ದಕ್ಕಿದ್ದ ಹಾಗೆ ಕೂಗಿದ, ಹಿಡಿ ಹಿಡಿ ಅವನನ್ನ, ಈಗೋ ಗಜಕಡ್ಡಿ ಕತ್ತರಿ ತಗೊಂಡು ಬಂದೆ. ಪಿಶಾಚುಗಳು ಅಯ್ಯಯ್ಯೋ ಎಂದು ಕೂಗುತ್ತಾ ಚಲ್ಲಪಿಲಿಯಾಗಿ ಓಡಿ ಹೋದವು. ಸಿಂಪಿಗ ಮತ್ತು ನೇಕಾರ ಮರದ ಕೆಳಗೆ ನೋಡಿದಾಗ ನಗನಾಣ್ಯಗಳ 10 ಚೀಲಗಳಿದ್ದವು. ಅವನ್ನೆಲ್ಲ ಹೊತ್ತುಕೊಂಡು ಅವರಿಬ್ಬರು ಊರಿಗೆ ಹಿಂತಿರುಗಿದರು. ಅಲ್ಲಿಂದ ಮುಂದೆ ಪಿಶಾಚಿಗಳ ನಿಧಿ ಅರಸಿಕೊಂಡು ಹೋಗದೆ ತಮ್ಮ ಊರಲ್ಲಿ ಸುಖವಾಗಿದ್ದರು.